ವ್ಯಕ್ತಿಗೆ ನಾನು ಅವತ್ತಿನ ದಿವಸ ಫೋನ್ ಮಾಡಿದ್ದೆ, ಯಾಕಂದ್ರೆ ನಾವು ಅವರು ಸ್ವಲ್ಪ ಒಂದೇ ಪಕ್ಷದ ಇದ್ದೇವೆ ಹಿಂದಕ್ಕ. ಅವಾಗ ಮಾತಾಡಿ ನಂಗೆ ಠಾಕೂರ್ ಫೋನ್ ಹಚ್ಕೊಟ್ರು, ಇಲ್ಲ ಶ್ರೀಕಾಂತ್ ನನ್ ಬಾಯಿ ತಪ್ಪು ಬಂದದ ಅದು, ಮತ್ ನಾನು ನೋಡ್ಕೋತೀನಿ. ಆದ್ರೆ ಆ ಬಾಯಿ ತಪ್ಪು ಬಂದಿಲ್ಲ, ಬಾಯಿಲಿಂದೇ ಹೇಳೋಣ ಅಂತೇಳಿ ಮತ್ ಪ್ರೂವ್ ಆಯ್ತದ. ಇವತ್ತು ಬಸವಣ್ಣನವರು ಯಾವ ರೀತಿ ಅವರು ಐಕ್ಯರಾಗಿದ್ರು ಅಂತ ಇಡೀ ವಿಶ್ವಕ್ಕೆ ಗೊತ್ತಿದೆ. ಭಾರತ ದೇಶದೇ ಅಲ್ಲ, ವಿಶ್ವದಲ್ಲಿ ಧರ್ಮಗುರುಗಳು ಸಾಹಿತ್ಯವನ್ನು ಬರೆದಂತವ್ರು ಯಾರು ಇದ್ರೆ ಬಸವಣ್ಣನವರು ಮಾತ್ರ. ವಿಶ್ವದಲ್ಲಿ ಯಾವ ಧರ್ಮಕ್ಕೂ ಕೂಡ ತಮ್ಮ ಕೈಯಿಂದ ಸಾಹಿತ್ಯವನ್ನು ರಚನೆ ಮಾಡಿಲ್ಲ. ಆ ಸಾಹಿತ್ಯದಲ್ಲಿಯೇ ನೀಲಾಂಬಿಕೆಯವರು, ನಾಗಲಾಂಬಿಕೆಯವರು ಬರೆದಿದ್ದಾರೆ ಬಸವಣ್ಣನು ಐಕ್ಯ ಆಗಿದ್ದಾರೆ ಅಂತ ಹೇಳಿ. ಆದ್ರೆ ಈ ನಾಲಾಯಕಿ ಓದ್ಲಿಕ್ಕೆ ಬರಲ್ಲ. ಇಂಥ ವ್ಯಕ್ತಿಗಳನ್ನು ಅವ್ರು ನಾಯಕರಾಗಿ ಮೆರೆಸ್ತಾರ. ಅವರು ಜಗಳ ಏನ್ಯಾಕಿಲ್ಲ, ರಾಜಕೀಯ ಪಕ್ಷ ನಮ್ಗ ಸಂಬಂಧ ಇಲ್ಲ. ಆದರೆ ನೀವು ನಮ್ಮ ಜೊತೆ ಬಂದ್ರಿ ಅಂದ್ರೆ ನೀವು ಸುಮ್ಮನೆ ಕೊಡಲ್ಲ. ಯಾಕಂದ್ರ ನಮ್ಮಲ್ಲಿ ಕೂಡ ಬಹಳ ಜನರು, ಉಗ್ರ ಜನರು ಇದ್ದಾರೆ. ಆದ್ರೆ ನಾವು ಬಸವತತ್ವ ಮೂಲಕ ಅವರಿಗೆ ನಾವು ತಣ್ಣಗ್ ಮಾಡಿರಿ. ಆ ಪ್ರಧಾನಮಂತ್ರಿ ಚಾಲುಕ್ಯನ ಕೊಲೆ ಮಾಡಿದವರು ಇದೇ ಶರಣರು ಇದ್ರು. ಗೊತ್ತಾಗ್ಬೇಕು, ಪ್ರಧಾನಮಂತ್ರಿಗೆ ಬಿಟ್ಟಿಲ್ಲ ನಮ್ ಶರಣರು. ನೀನಂತ ನಾಯಿಗೆ ಯಾರು ಬಿಡ್ತಾರ? ಆದ್ರೆ ನಾಯಿಗೆ ಹೊಡೆದು ಹಾಳಾಗಬಾರ್ದು ಅಂತ ನಾವು ಸುಮ್ಮನೆ ಕೊಡ್ತಾ ಇದೀವಿ ಅಷ್ಟೇ. ಯಾಕಂದ್ರೆ ಹುಚ್ಚ ನಾಯಿಗಳಿಗೆ ಹೊಡೆದು ಮತ್ತೆ ಎಲ್ಲಾರ ಒಂದು ತಮ್ಮ ಇದು ಹಾಕ್ಬೋದು ಒಂದೇ. ಹೆಂಡದ ಕಲ್ಲು ಹಾಕಿ ನಂಗೆ ಇವ್ರು, ಇದು ಹೆಂಡಿಯದ, ಇದು ಬೇರೆ ಮಾತಾಡ್ಬೋದು. ಆದ್ರೆ ನಾವು ಬಸವ ಭಕ್ತರಿದ್ದೀವಿ ಅಂತ ಮಾತುಗಳು ಆಡಬಾರ್ದು. ಇದು ಹೆಂಡಿದ ಕಲ್ಲು ಹಾಕಿ ಮ್ಯಾಲ್ ಸಿಡಿಸ್ಕೊಂಡಂಗಿದು. ಇಂಥ ಒಂದು ನೀಲಾಂಬಿಕೆಯವರಾಗ್ಲಿ, ಗಂಗಾಂಬಿಕೆಯವರಾಗ್ಲಿ, ಅಕ್ಕ ನಾಗಮ್ಮವರಾಗ್ಲಿ, ಹಡಪದ ಅಪ್ಪಣ್ಣವರಾಗ್ಲಿ ಬಸವಣ್ಣವ್ರು ಹೇಗೆ ಐಕ್ಯ ಆಗಿದ್ದಾರೆ ಅಂತ ತಮ್ಮ ವಚನಗಳ ಮುಖಾಂತರ ಹೇಳಿದ್ದಾರೆ. ಆದರೂ ಕೂಡ ಈ ನಾಯಕರಿಗೆ ಗೊತ್ತಾಗಲ್ಲ. ಅವಯತನ ಬಿಜಾಪುರದಾಗ ಹುಟ್ಟಿದವನು, ಯಾವರ ಹುಟ್ಟಿದ್ವಿ ಯಾರಿಗೂ ಅನ್ನೋದು ನಮಗ. ನೀ ಎಲ್ಲಿಂದ ಹುಳ ಇದ್ದೀವಿ ಗೊತ್ತಿಲ್ಲ ನಮಗ. ಯಾಕಂದ್ರೆ ನಮ್ಮ ಬಸವಣ್ಣ ಭಕ್ತಿ ಇದ್ರಿ, ನೀ ಲಿಂಗಾಯತ್ ಇದ್ದಿದ್ರೆ ಇಂಥ ಮಾತೇ ಆಡಲ್ಲ. ಆ ಕೀಟಕ್ಕಿಂತ ಆಕ್ರಿ ಏನ ಕೀಟಗಳು ಎಲ್ಲಾರ ಇರ್ತದ. ಈ ಕೀಟಕ್ಕಿಂತ ಆಕ್ರಿ ಇದು ಮಾತಿದು. ಆ ಮನುಷ್ಯ ಯಾವುದೇ ಮಾನಸಿಕ ಸಮತೋಲನ ಕಳ್ಕೊಂಡಿದಂತ ಮನುಷ್ಯ. ಅವನ ನಾಲಿಗೆ ಮತ್ ಮಿದುಳಿಗೆ ಸಂಬಂಧ ಇಲ್ಲ, ಸಂಪರ್ಕ ಇಲ್ಲ. ಸಂಪರ್ಕ ಸಂಪೂರ್ಣ ಕಡಿತ ಆಗಿದೆ. ಮೊನ್ನೆ ಹೇಳ್ತಾರೆ ಮತ್ತ ಬಿಜಾಪುರದವ್ರಿಗೆ, ಬಾಗಲಕೋಟದವ್ರಿಗೆ ಪುನಃ ಬಸವಣ್ಣ ಹಂಗ್ಸಿತ್ತ ಅಂತ. ಆಗ ನೀ ನೀರಾಗೆ ನೀಸಲಾಡತ್ತಿದಿ, ಏನ್ ಕಪ್ಪಿ ಇದೆಯಲ್ಲಿ ಬಸವಣ್ಣ ನೀರ ಹೋಗಿನ? ನೀ ಏನಿದ್ಯಪ್ಪ ಅಲ್ಲಿ ನೋಡ್ಲಾಕ? ನೀ ಹೆಂಗ್ ಹುಟ್ಟಿದೆ ಅಂತೇಳಿ ನಿಮ್ಮ ಅವ್ವ ಹೇಳ್ಬೇಕಾಯ್ತದ. ನಿಮ್ ಪುನಃ ನಿಮ್ಮ ಅಪ್ಪನ ಹೆಸರು ರಾಮನ್ ಗೌಡ ಅಂತ. ಆದ್ರೆ ನಿಮ್ಮ ಅಪ್ಪನ ಹೆಸರು ಯಾವ್ದು ಅಂತ ನಿಮ್ಮ ಅವ್ವ ಹೇಳ. ಆ ಬಸವಣ್ಣ ಸತ್ತಿ ನಿಂಗೆ ಹೆಂಗ್ ಗುಣಾಯ್ತು? ನಿಮ್ ಮುತ್ತನ ಹೆಸರು ಹೇಳಕ್ ಬರಲ್ಲ ನಿನಗೆ. ಬಸವಣ್ಣವ್ರು ಹೆಂಗ್ ತೀರ್ಕೊಂಡ್ರಂತ ಅವ್ರ ಪತ್ನಿ ಬರ್ದಾರ, ಅವ್ರ ಅಕ್ಕ ಬರ್ದಾರ, ಅವ್ರ ಸೆಕ್ರೆಟರಿ ಆಗಿದಂತ ಹಡಪದ ಅಪ್ಪನ ಬರ್ದಾರ. ಆದ್ದರಿಂದ ನಾವೆಲ್ಲರೂ ಧೈರ್ಯವಾಗಿ ಇಂಥವ್ರಿಗೆ ಎದುರಿಸಬೇಕಾಗ್ತದ. ಇಂಥ ನಾಲಾಯಕರು ಬಹಳ ಜನ ಹುಡ್ತಾ ಇದ್ದಾರೆ. ಇವತ್ತು ವಚನ ದರ್ಶನ ಎಂಬ ಪುಸ್ತಕ ಬರೆದು ನಮ್ಗೆ ಅವಹೇಳನ ಮಾಡೋ ಪ್ರಯತ್ನ ಮಾಡ್ಯಾರ. ಬಸವಣ್ಣನವ್ರ ಬಗ್ಗೆ ಅವಹೇಳನ ಮಾಡೋ ಪ್ರಯತ್ನ ಮಾಡ್ಯಾರ. ಇಡೀ ವಿಶ್ವಕ್ಕ ಸಮಾನತೆಯನ್ನು ಸಾರಿದಂತ ವ್ಯಕ್ತಿ ಬಸವಣ್ಣ. ಈ ಸಮಾನತೆ, ಸ್ತ್ರೀ ಸಮಾನತೆ, ಈ ಜಾತಿ ಸಮಾನತೆಯನ್ನು ಯಾರಿಗೂ ಪಸಂದ್ ಬರ್ತಾ ಇಲ್ಲ. ಭಾರತ ದೇಶದಲ್ಲಿ ಭಾರತ ಪರಂಪರೆ ಬರ್ಬೇಕಂತ. ಭಾರತದ ಪರಂಪರೆ ನಮ್ಗೆ ಬೇಡ, ಬಸವ ಪರಂಪರೆ ಬೇಕು ಭಾರತ ದೇಶದಲ್ಲಿ. ಭಾರತ ದೇಶದಲ್ಲಿ ಬೇಕಾಗಿದಂತದ್ದು ಭಾರತೀಯ ಪರಂಪರೆ ಅಲ್ಲ, ಅದು ಬಸವ ಪರಂಪರೆ. ಬಸವ ಪರಂಪರೆನೇ ಇವತ್ತು ಕರ್ನಾಟಕ ಪರಂಪರೆ.